ನಮ್ಮ ಪಾರ್ಟಿಯಲ್ಲಿ ಇವತ್ತು ಇನ್ನು ಏನು ಆಣೆ ಪ್ರಮಾಣ ವಿಚಾರದಲ್ಲಿ ಏನು ಚರ್ಚೆ ಆಗ್ತಾ ಇದೆನೋ ಪ್ರಹ್ಲಾದ್ ಜೋಶಿ ಅವರು ಕೂಡ ಆಲ್ರೆಡಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ. ಸುರೇಶ್ ಕುಮಾರ್ ಅವರು ಕೂಡ ಹೇಳಿಕೆಯನ್ನು ಕೊಡುವಂತ ಕೆಲಸ ಮಾಡಿದ್ರ. CT ರವಿ ಅವರು ಕೂಡ ಇದನ್ನ ಅವ್ರ ಸಮ್ಮುಖದಲ್ಲಿ ಇದನ್ನ ಸರಿಯ ತಪ್ಪ ಅನ್ನಂತ ಒಂದು ಅಧ್ಯಯನ ಮಾಡ್ರಿ ಅನ್ನಂತ ಒಂದು ಕಮಿಟಿಯನ್ನು ಕೂಡ ಮಾಡಿದಾರ. ನಾನು ಪ್ರಹ್ಲಾದ್ ಜೋಶಿ ಅವರು ಕೂಡ ಆಣೆ ಪ್ರಮಾಣ ಯಾವುದೇ ವಿಚಾರವನ್ನು ಮಂಜುನಾಥ್ ಸನ್ನಿಧಾನದಲ್ಲಿ ತಗೊಂಡು ಹೋಗೋದು ಬೇಡ. ಇವತ್ತು ಯಾರು ಇವತ್ತು ಈ ಮತ ಹಾಕುವಂತ ಟೈಮಲ್ಲಿ ಮೋಸ ಮಾಡಿದಾರೋ ಅವ್ರು ಭಗವಂತ ಏನ್ ಶಿಕ್ಷಣ ಕೊಡ್ತಾರೋ ಅದು ಕೊಟ್ಕೊಂಡು ಹೋಗ್ಲಿ. ಹಂಗಾಗಿ ಇದು ಒಳ್ಳೆ ಅನ್ನಂತ ಮಾತು ಬೇಡ ಅನ್ನಂತ ಮಾತು ಅವ್ರು ಹೇಳಿರೋ ಕಾರಣ ಅದ್ರ ಪ್ರಕಾರ ನಾನು ಹೇಳೋದೇನಂದ್ರೆ ಅದನ್ನ ಹೋಗೋದು ನನ್ನ ವಿಚಾರ ಕೂಡ ಪ್ರಹ್ಲಾದ್ ಜೋಶಿ ಅವರು, ಸುರೇಶ್ ಕುಮಾರ್ ಅವರು, ನಮ್ಮೆಲ್ಲ ನಾಯಕರು ಏನು ಹೇಳಿದಾರೆ CT ರವರು ಅದು ಹಿಡ್ಕೊಂಡು ಅದ್ರ ಪ್ರಕಾರ ಅದನ್ನ ನಾನು ಬೆಂಬಲಿಸ ಅದು ಸರಿಯಲ್ಲ ಅನ್ನೋಂಥದ್ದು ಕೂಡ ನಾನು ಹೇಳಬೇಕಾಗುತ್ತೆ. ಆಣೆ ಪ್ರಮಾಣ ಯಾಕಂದ್ರೆ ಇವತ್ತು ಬಹಳಷ್ಟು ಮಂದಿ ನಮ್ಮ ಹಿಂದೂಗಳಿಗೆ ಒಂದು ಶ್ರದ್ಧಾ ಕೇಂದ್ರ ಆಗಿರೋ ಕಾರಣ ಆ ಶ್ರದ್ಧಾ ಕೇಂದ್ರದಲ್ಲಿ ಹೋದ್ರೆ ನಾವು ಅಲ್ಲಿ ಆಣೆ ಪ್ರಮಾಣ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಎಲ್ಲ ಅಭಿಮಾನಿಗಳಿಗೆ ನೋವಾಗುತ್ತೆ. ಹಂಗಾಗಿ ಆ ರೀತಿ ಆಣೆ ಪ್ರಮಾಣ ಬೇಡ. ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ನಮಗೆ ಹಿಂದೂಗಳಿಗೆ ಒಂದು ಶ್ರದ್ಧಾ ಕೇಂದ್ರ ಆಗಿರೋ ಕಾರಣ ಅಲ್ಲಿ ಮಾಡೋದ್ರಿಂದ ಅದು ಸರಿಯಲ್ಲ. ಅದು ಮುಂದಕ್ಕೆ ಏನು ಪಾರ್ಟಿ ಚೌಕಟ್ಟದಲ್ಲಿ ನಾವೇನು ಚರ್ಚೆ ಮಾಡಬೇಕು, ನಮಗೆ ಕೂಡ ಗೊತ್ತಿದೆ ಯಾರ್ಯಾರು ಹಾಕಿಲ್ಲ ಯಾರ್ಯಾರು ಹಾಕಿದ್ದಾನೆ ಅಂತ ವಿಚಾರವನ್ನು ಬಹಿರಂಗವಾಗಿ ಮಾಧ್ಯಮಗಳ ಜೊತೆಲಿ ಮಾತಾಡೋದು ಬೇಡ. ಅದು ಮುಂದಕ್ಕೆ ನಾನು ಯಾವ ರೀತಿಯಲ್ಲಿ ಪಾರ್ಟಿ ಚೌಕಟ್ಟಲ್ಲಿ ಚರ್ಚೆ ಮಾಡಬೇಕು ಆ ಚೌಕಟ್ಟಲ್ಲಿ ಚರ್ಚೆ ಮಾಡುವಂತ ಕೆಲಸ ಮಾಡ್ತೇನೆ. ಹರಿಪ್ರಸಾದ್ ಅವರು ಬಿಜೆಪಿ ಅವರು ಹಿಂದೂ ರಾಷ್ಟ್ರ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಬರಬಾರ್ದು ನೋಡ್ರಿ. ಅವರೆಲ್ಲ ಕೂಡ ಈ ರೀತಿ ಹೇಳಿಕೆಗಳನ್ನು ಅವ್ರನ್ನ ಮಾನಸಿಕ ಸ್ಥಿತಿ ಯಾವ ರೀತಿಯಲ್ಲಿ ಇದೆ ಅಂತ ನೋಡ್ಸ್ಕೊಡಂತ ಕೆಲಸ ಆಗುತ್ತೆ. ಬಹುಶಃ ನಿನ್ನೆ ಮಾತಾಡಿದಂತ ಎಲ್ಲಾ ವಿಚಾರಗಳನ್ನು ಅವ್ರ ಬಗಲ್ಗಡೆ ಇದ್ದಂತ ಶಿವಕುಮಾರ್ನ ಹೋಲಿಸ್ಕೊಂಡೇ ಮಾತಾಡಂತ ಕೆಲಸ ಮಾಡಿದಾರ. ಅಲ್ಲಿ ಧೃತರಾಷ್ಟ್ರು ಇದಾರ, ಅಲ್ಲಿ ಜೊತೆಲಿ ಬಹಳಷ್ಟು ಮಂದಿ ರಾವಣರು ಇದಾರ, ಸಾಕಷ್ಟು ಮಂದಿ ಯಾವ ರೀತಿಯಲ್ಲಿ ದುರ್ಯೋಧನರು ಇದ್ದಂಥವ್ರು ಕೂಡ ಇರ್ತಾರ. ಎಲ್ಲ ಮಹಾಭಾರತ ರಾಮಾಯಣದಲ್ಲಿದ್ದಂತ ಯಾವ್ಯಾವ ವೇಷಗಳಿದ್ದು ಎಲ್ಲ ದಾರಿಗಳು ಅಲ್ಲಿ ಇದ್ರಂತ ಕೆಲಸ ಆಗಿದೆ. ನೋಡ್ರಿ, ಪಾರ್ಟಿ ಯಾವ ರೀತಿಯಲ್ಲಿ ತೀರ್ಮಾನ ತಗೊಂತದ್ದು ನೋಡ್ಬೇಕಾಗುತ್ತೆ. ಸದ್ಯಕ್ಕಂತೂ ನಮ್ಮ ಅಧ್ಯಕ್ಷರು ಇವತ್ತು ವಿಜೇಂದ್ರ ಅವರು ಚಲೋ ಕೆಲಸ ಮಾಡ್ಕೊಂಡು ಹೊಂಟಿದಾರ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಪಾರ್ಟಿ ಏನ್ ತೀರ್ಮಾನ ತಗೊಂತದ್ದು ನೋಡ್ಬೇಕಾಗುತ್ತೆ.